ಹಾಯ್, ವೆಲ್ಕಮ್ ಟು ಮೈ ಚಾನೆಲ್. ವಿಡಿಯೋ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೆಂಗಳೂರು ನಗರದ KSRTC ಅವರಿಂದ ಹೊಸದಾಗಿ ಒಂದು ದಿನದ ಟೂರ್ ಪ್ಯಾಕೇಜ್ ಪ್ಲಾನ್ ಮಾಡಿದ್ದಾರೆ. ಈ ಪ್ಯಾಕೇಜ್ನಲ್ಲಿ ಕೋಲಾರ ಜಿಲ್ಲೆಯ ಫೇಮಸ್ 7 ಅಂದರೆ 7 ಟೆಂಪಲ್, ಚಿಕ್ಕ ತಿರುಪತಿ, ಕೋಟಿಲಿಂಗೇಶ್ವರ, ಬಂಗಾರು ತಿರುಪತಿ, ಆವಣಿ ರಾಮಲಿಂಗೇಶ್ವರ ಟೆಂಪಲ್, ಮುಳಬಾಗಿಲು ವೀರಾಂಜನೇಯ ಸ್ವಾಮಿ ಟೆಂಪಲ್, ಕುರುಡಮಲೆ ಗಣೇಶ ಟೆಂಪಲ್, ಕೋಲಾರಮ್ಮ ಟೆಂಪಲ್ ದರ್ಶನವನ್ನು ಒಂದೇ ದಿನದಲ್ಲಿ ನೀವು ಪಡೆಯಬಹುದು. ಈ ಟ್ರಿಪ್ ಪ್ಯಾಕೇಜಲ್ಲಿ ಒಟ್ಟು 270 ಕಿಲೋಮೀಟರ್ ಅಂದರೆ 270 ಕಿಲೋಮೀಟರ್ ಇರುವುದರಿಂದ ಬಸ್ ಬೆಳಿಗ್ಗೆ 6:30ಯಿಂದ ಬೆಂಗಳೂರಿನಿಂದ ಹೊರಟು ರಾತ್ರಿ 8:00 ಮತ್ತೆ ಬೆಂಗಳೂರಿಗೆ ವಾಪಸ್ ಬರಲಿದೆ. ಪ್ರತಿ ದೇವಸ್ಥಾನಕ್ಕೂ ಕಂಪ್ಲೀಟ್ ಆಗಿ ದರ್ಶನ ಪಡೆಯೋಕೆ ನಮಗೆ ಟೈಮ್ ಕೊಡುತ್ತಾರೆ. ಬ್ರೇಕ್ಫಾಸ್ಟ್ ಮತ್ತು ಊಟ ಮಾಡೋದಕ್ಕೆ ಹೋಟೆಲ್ ಹತ್ರ ಬಸ್ ಸ್ಟಾಪ್ ಮಾಡುತ್ತಾರೆ. ಶನಿವಾರ ಮತ್ತು ಭಾನುವಾರ ಮಾತ್ರ ಈ ಟೂರ್ ಪ್ಯಾಕೇಜ್ ಮಾತ್ರ ಇರುತ್ತದೆ. ಈ ಟಿಕೆಟ್ ಅನ್ನು ಪರ್ ಪರ್ಸನ್ 600 ರೂಪಾಯಿ. ಇನ್ನು ಏನಾದರೂ ಫ್ಯಾಮಿಲಿ ಜೊತೆ ಬಂದರೆ ಅಥವಾ ಈ ಮಕ್ಕಳಿಗೆ 6ರಿಂದ 12 ವರ್ಷದವರೆಗೆ ಅವರಿಗೆ 450 ರೂಪಾಯಿ ಟಿಕೆಟ್ ಇರುತ್ತದೆ. ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡೋದು ಹೇಗೆ ಎಂದು ನಾನು ನಿಮಗೆ ಹೇಳಿಕೊಡುತ್ತೇನೆ. KSRTC.in ಲಿಂಕ್ ಅನ್ನು ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿ. ವೆಬ್ಸೈಟ್ ಓಪನ್ ಆದಾಗ ಇಲ್ಲಿ ಕೆಳಗಡೆ KSRTC ಟೂರ್ ಬುಕ್ಕಿಂಗ್ ಅಂತ ಆಪ್ಷನ್ ಇದೆ ಅಲ್ವಾ, ಸೊ ನಾವು ಅದನ್ನು ಓಪನ್ ಮಾಡಬೇಕು. ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಫ್ರಮ್ ಬೆಂಗಳೂರು ಟು ಚಿಕ್ಕ ತಿರುಪತಿ ಅಂತ ಇದೆ ಅಲ್ವಾ, ಸೊ ನಾವು ಇದನ್ನ ಸೆಲೆಕ್ಟ್ ಮಾಡಬೇಕು. ಬಿಕಾಸ್ ನಾವು ಟ್ರಿಪ್ ಪ್ಲಾನ್ ಮಾಡ್ತಿರೋದಲ್ವಾ, ಸೊ ನಾವು ಇದನ್ನ ಸೆಲೆಕ್ಟ್ ಡೇಟ್ ಅಂತ ಕೊಡಬೇಕು. ಸೊ ನಾನು ಇಲ್ಲಿ 4 ಫ್ರೈಡೇ ಅಂತ ನಾನು ಕೊಡ್ತಾ ಇದ್ದೀನಿ, ಶುಕ್ರವಾರ 4 ಅಂತ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ರಿಸಲ್ಟ್ ತೋರಿಸ್ತಿಲ್ಲ, ಯಾಕೆಂದ್ರೆ ಶನಿವಾರ ಮತ್ತು ಭಾನುವಾರ ಟ್ರಿಪ್ ಪ್ಲಾನ್ ಇರೋದರಿಂದ ನಾವು ಬೇರೆ ಸೋಮವಾರದಿಂದ ಶುಕ್ರವಾರವರೆಗೂ ಯಾವ ಡೇಟು ಇದಕ್ಕೆ ತೋರಿಸೋದಿಲ್ಲ. ಸೊ ನಾವು ಶನಿವಾರ ಮತ್ತು ಭಾನುವಾರ ನಾವು ಸೆಲೆಕ್ಟ್ ಮಾಡಬೇಕು. ಸೊ ನಾನು ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ನಾನು ಶನಿವಾರ ಮತ್ತು ಭಾನುವಾರ ಯಾವುದಾದ್ರೂ ಒಂದು ಡೇಟನ್ನು ಫಿಕ್ಸ್ ಮಾಡಬೇಕು. ಸೊ ನಾನು 6 ಅಂತ ಕೊಡ್ತೀನಿ. ಸೊ ಇಲ್ಲಿ ತೋರಿಸುತ್ತೆ ರಾಜಹಂಸ ಮತ್ತು ಅಶ್ವಮೇಧ, ಇಲ್ಲಿ 2 ಬಸ್ಗಳು ತೋರಿಸ್ತಾ ಇದೆ. ಓಕೆ, ಇಲ್ಲಿ ರಾಜಹಂಸ ಬಸ್ಸಲ್ಲಿ 752 ರೂಪಾಯಿ ಇದೆ. ಇದರಲ್ಲಿ ಅಶ್ವಮೇಧ ಬಸ್ಸಲ್ಲಿ 600 ರುಪೀಸ್ ಇದೆ. ಸೊ ನಾವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬಹುದು. ಇದರಲ್ಲಿ ಸೆಲೆಕ್ಟ್ ಬೋರ್ಡಿಂಗ್ ಪಾಯಿಂಟ್ ಅಂತ ಇದೆ. ನಾವು ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್, ಕೆಂಪೇಗೌಡ ಬಸ್ ಸ್ಟ್ಯಾಂಡ್, ಟಿನ್ ಫ್ಯಾಕ್ಟ್ರಿ. ಸೊ ನಿಮಗೆ ಯಾವ್ದು ಬೋರ್ಡಿಂಗ್ ಪಾಯಿಂಟ್ ಬೇಕು ನೀವು ಅದನ್ನ ಸೆಲೆಕ್ಟ್ ಮಾಡಬಹುದು. ಸೊ ನಾನು ಮೆಜೆಸ್ಟಿಕ್ ಅಲ್ಲಿ ಕೆಂಪೇಗೌಡ ಅಂತ ನಾನು ಬಸ್ ಟರ್ಮಿನಲ್ ಕೊಡ್ತೀನಿ. ಡ್ರಾಪಿಂಗ್ ಪಾಯಿಂಟ್ ಚಿಕ್ಕ ತಿರುಪತಿ. ಸೊ ನಾವು ಸೀಟ್ ನ ಬುಕ್ ಮಾಡೋದು ಹೇಗೆ ಅಂದ್ರೆ ಇಲ್ಲಿ ನಂಬರ್ ಕೊಟ್ಟಿರ್ತಾರೆ 22 ಅಥವಾ 21 ಈ ಸೀಟ್ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಟೋಟಲ್ ಬಂದ್ಬಿಟ್ಟು ನಾವು ಬುಕ್ ಮಾಡೋದು ಹೇಗೆ ಅಂದ್ರೆ ಕಂಟಿನ್ಯೂ ಆಸ್ ಎ ಗೆಸ್ಟ್ ಅಂತ ಕೊಟ್ಟ ಮೊಬೈಲ್ ನಂಬರ್, ಇಮೇಲ್ ಅನ್ನ ಕೊಟ್ಬಿಟ್ಟು ಪ್ರೊಸೀಡ್ ಟು ಪ್ಯಾಸೆಂಜರ್ ಡೀಟೇಲ್ ಆಸ್ ಗೆಸ್ಟ್ ಯೂಸರ್ ಅಂತ ನಾವು ಕ್ಲಿಕ್ ಮಾಡಿಬಿಟ್ಟು ಪ್ಯಾಸೆಂಜರ್ ಡೀಟೇಲ್ಸ್, ನೇಮು, ಏಜ್ ಎಲ್ಲ ಕೊಟ್ಬಿಟ್ಟು ನೀವು ಪ್ರೊಸೀಡ್ ಟು ಪೇ ಮಾಡಬೇಕು. ಆವಾಗ ನಾವು ಬುಕ್ಕಿಂಗ್ ಕನ್ಫರ್ಮೇಶನ್ ಆಗುತ್ತೆ. ಅಶ್ವಮೇಧ ಬಸ್ ಇದು ಕೂಡ ನಾವು ಸೇಮ್ ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ಇನ್ ಕೇಸ್ ನೀವೇನಾದ್ರೂ ಫ್ಯಾಮಿಲಿ ಜೊತೆ ಪ್ಲಾನ್ ಮಾಡಿದ್ರೆ 5-6 ಜನ ಹೋಗ್ಬೇಕು ಅಂತಿದ್ರೆ ನೀವು 5 ಇಲ್ಲ 6 ನಾವು ಸೀಟ್ ನ ಸೆಲೆಕ್ಟ್ ಮಾಡಿಕೊಂಡು ಬೋರ್ಡಿಂಗ್ ಪಾಯಿಂಟ್ ನ ಸೇಮ್ ಅದೇ ಕೊಡಬೇಕು. ಅದೇ ಡ್ರಾಪಿಂಗ್ ಪಾಯಿಂಟ್ ಕೂಡ ಸೇಮ್ ಅದನ್ನ ಸೆಲೆಕ್ಟ್ ಮಾಡಿದಾಗ ಪ್ರೊವೈಡ್ ಪ್ಯಾಸೆಂಜರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು. ಸೊ ಕಂಟಿನ್ಯೂ ಆಸ್ ಎ ಗೆಸ್ಟ್ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಇನ್ನೊಂದು ಏನಂದ್ರೆ ಇಲ್ಲಿ ಟೋಟಲ್ ಏನಿದೆ ಅಂದ್ರೆ ಇದು ಟೋಟಲ್ 3600 ಪೇ ಮಾಡೋದು. ಓಕೆ, ಸೊ ನಾವು ಈಗ ಲಾಗಿನ್ ಮಾಡೋದು ಹೇಗೆ ಅಂದ್ರೆ ನೀವು ಇಮೇಲ್ ಥ್ರೋನ ಲಾಗಿನ್ ಆಗಿಬಿಟ್ಟು ಪಾಸ್ವರ್ಡ್ ಕೊಟ್ಬಿಟ್ಟು ಲಾಗಿನ್ ಆಗಿಬಿಟ್ಟು ನೀವು 6 ಜನ ಪ್ಯಾಸೆಂಜರ್ ಸೆಲೆಕ್ಟ್ ಮಾಡಿದೀವಲ್ಲ 6 ಜನ ಪ್ಯಾಸೆಂಜರ್ ನೇಮ್ ಕೊಟ್ಬಿಟ್ಟು ಜೆಂಡರ್ ಕೊಟ್ಟು ಏಜ್ ಕೊಟ್ಟು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ಮೇಲೆ ನಾವು ಏನು ಬುಕ್ಕಿಂಗ್ ಕನ್ಫರ್ಮೇಶನ್ ಮಾಡಿದ್ಮೇಲೆ ನಿಮ್ಮ ಮೇಲಿಗೆ ನಿಮಗೆ ಬುಕ್ಕಿಂಗ್ ಕನ್ಫರ್ಮೇಶನ್ ಟಿಕೆಟ್ ಬರುತ್ತದೆ. ಇದೇ ತರ ನಾವು ಬೇರೆ ಬೇರೆ ಕೂಡ ನಾವು ಟಿಕೆಟ್ ಬುಕ್ ಮಾಡ್ಕೋಬಹುದು. ಬೆಂಗಳೂರು ಟು ಮೇಲುಕೋಟೆ ಕೂಡ ಒಂದು ಟೂರ್ ಪ್ಯಾಕೇಜ್ ಇದೆ. ಬೆಂಗಳೂರು ಟು ಗಗನಚುಕ್ಕಿ ಟೂರ್ ಪ್ಯಾಕೇಜ್ ಕೂಡ ಇದೆ.
ಇದು ಬೆಂಗಳೂರು ಟು ದಿವ್ಯ ದರ್ಶನ, ಬೆಂಗಳೂರು ಟು ಇಶಾ ಪ್ಯಾಕೇಜ್ ಟೂರ್ ಪ್ಯಾಕೇಜ್. ಸೊ ಇಲ್ಲಿ ಇಶಾ ಫೌಂಡೇಶನ್ ಅಲ್ಲಿ ನೀವು ನೋಡಬೇಕು ಅಂತ ಅನಿಸಿದ್ರೆ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಹೋಗಬೇಕಾಗುತ್ತೆ. ಇದು ಬೆಂಗಳೂರು ಟು ಘಾಟಿ ಸುಬ್ರಹ್ಮಣ್ಯ, ಇದು ಕೂಡ ಬೆಂಗಳೂರು ಟು ಇಶಾ ಪ್ಯಾಕೇಜ್. ಡಿಫ್ರೆಂಟ್ ಇದೆ ಇದರಲ್ಲಿ. ಬೆಂಗಳೂರು ಟು ಇಶಾ ಪ್ಯಾಕೇಜ್ ಟೂರ್, ಇದು ಕೂಡ ಬೆಂಗಳೂರು ಟು ಬೆಂಗಳೂರು ದರ್ಶಿನಿ. ನೀವು ಸುತ್ತಮುತ್ತ ಬೆಂಗಳೂರು ನೋಡಬೇಕು ಅಂತ ಅನಿಸಿದ್ರೆ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೋಬಹುದು. ಟೂರ್ ಪ್ಯಾಕೇಜ್ ವೇಳಾಪಟ್ಟಿ ಏನು ಅಂದರೆ, ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ಬೆಳಿಗ್ಗೆ 6:30ಗೆ ಬಸ್ ಆರಂಭವಾಗುತ್ತದೆ. ಬೆಳಿಗ್ಗೆ 8 ಗಂಟೆಗೆ ಚಿಕ್ಕ ತಿರುಪತಿ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಬ್ರೇಕ್ಫಾಸ್ಟ್ ಇರುತ್ತದೆ. ಕೋಟಿಲಿಂಗೇಶ್ವರ ದೇವಸ್ಥಾನ ಬೆಳಿಗ್ಗೆ 9:30ರಿಂದ 10:30ವರೆಗೂ ಇರುತ್ತದೆ. ಮಧ್ಯಾಹ್ನ 12:30ರಿಂದ 1 ಗಂಟೆವರೆಗೂ ಬಂಗಾರು ತಿರುಪತಿ ಲಕ್ಷ್ಮೀ ವೆಂಕಟೇಶ್ವರ ಟೆಂಪಲ್ ಮತ್ತು ಮಧ್ಯಾಹ್ನದ ಊಟ ಕೂಡ ಇರುತ್ತದೆ. ಆವನಿ ರಾಮಲಿಂಗೇಶ್ವರ ದೇವಸ್ಥಾನ ಮಧ್ಯಾಹ್ನ 2:30ರಿಂದ 3 ಗಂಟೆಗೆ ತನಕ ಇರುತ್ತದೆ. ಮುಳಬಾಗಿಲು ವೀರಾಂಜನೇಯ ಸ್ವಾಮಿ ಟೆಂಪಲ್ ಮಧ್ಯಾಹ್ನ 3:30ರಿಂದ 4 ಗಂಟೆಗೆ ಇರುತ್ತದೆ. ಕುರುಡುಮಲೆ ಗಣೇಶ ದೇವಸ್ಥಾನ ಸಂಜೆ 4:30ರಿಂದ 5 ಗಂಟೆಗೆ ತನಕ ಇರುತ್ತದೆ. ಕೋಲಾರಮ್ಮ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ ಸಂಜೆ 5:30ರಿಂದ 6 ಗಂಟೆಗೆ ತನಕ ಇರುತ್ತದೆ. ಬೆಂಗಳೂರಿಗೆ ವಾಪಸ್ ಆಗಮಿಸುವುದು ರಾತ್ರಿ 8:00ವರೆಗೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.